ಹಾಯ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಫ್ರೈಡೇ ಅಮಾವಾಸ್ಯೆ ಪೂಜೆ ದಿನದ ಮಾಡಿರೋಂಥ ವಿಡಿಯೋ. ಸೊ ಇವತ್ತು ಟಾಪಿಕ್ ಏನು ಅಂತ ಹೇಳಿದ್ರೆ, ನಾವು ನೆಗೆಟಿವಿಟಿನ ಯಾವ ಥರ ರಿಮೂವ್ ಮಾಡ್ಬೋದು, ಹಾಗೆ ಪಾಸಿಟಿವಿಟಿನ ಯಾವ ಥರ ನಾವು ಇನ್ಕ್ರೀಸ್ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಫಸ್ಟ್ ಟಿಪ್ಪು ಬಂದ್ಬಿಟ್ಟು, ಮೇಯ್ನು ವಾಸ್ಕಲ್ಲಿ ಏನಿರುತ್ತೆ, ಏನು ಹೇಳ್ತಾರೆ, ಹೊಸಿಲು. ಮೊದಲಿಗೆ ಹೊಸಿಲನ್ನ ನಾವು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಲಕ್ಷ್ಮಿ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ಯಾವುದೇ ಥರ ದುಷ್ಟಶಕ್ತಿ ಆಗಲಿ ನೆಗೆಟಿವಿಟಿ ಆಗಲಿ ಮನೆಗೆ ಬರೋದಿಲ್ಲ. ಅದಾದಮೇಲೆ ಬಾಗಿಲಲ್ಲಿ ರಂಗೋಲೆ ಮತ್ತು ಅರಿಶಿನ ಕುಂಕುಮ ಇಡೋದ್ರಿಂದ ಯಾರ ಕಣ್ಣು ಕೂಡ ನಮ್ಮ ಮನೆಗೆ ಬೀಳೋದಿಲ್ಲ. ಸೊ ಏನಂತ ಹೇಳಿದ್ರೆ, ಈಗ ಮನೆಗೆ ಯಾರಾದರೂ ಫಸ್ಟ್ ಬಂದರೆ ಅವರು ಮೊದಲು ನೋಡೋದೇ ನಮ್ಮ ಬಾಗಿಲನ್ನ. ಸೊ ಆಲ್ಮೋಸ್ಟ್ ಅಲ್ಲೇ ನಮ್ಮ ದೃಷ್ಟಿ ದೋಷ ಪರಿಹಾರ ಆಗಬೇಕಂತ ಹೇಳಿದ್ರೆ ಮೊದಲಿಗೆ ರಂಗೋಲೆ ಹಾಕ್ಕೊಳ್ಬೇಕು. ಯಾರು ಬಂದು ಫಸ್ಟ್ ನೋಡ್ತಾರೆ ಮನೆನ, ಅವ್ರಿಗೆ ಫಸ್ಟ್ ಇಂಪ್ರೆಷನ್ ಬರೋದೇ ನಮ್ಮ ಮನೆ ಬಾಗಿಲಿಂದ. ಸೊ ಈ ರಂಗೋಲೆ ಹಾಕ್ಕೊಳ್ಳೋದ್ರಿಂದ, ಅರಿಶಿನ ಕುಂಕುಮ ಬಾಗಿಲಲ್ಲಿ ಇರೋದ್ರಿಂದ ಮನೆಯಲ್ಲಿ ಫಸ್ಟ್ ಲಕ್ಷ್ಮಿ ಕಳೆ ಜಾಸ್ತಿ ಇರುತ್ತೆ. ಮನೆಯ ಹೆಬ್ಬಾಗಿಲು, ದ್ವಾರ ಬಾಗಿಲು ಅಂತಾರಲ್ಲ, ಅದನ್ನು ನಾವು ನೀಟಾಗಿ ಇಟ್ಕೊಳ್ಳೋದ್ರಿಂದ ಯಾವಾಗ್ಲೂ ತುಂಬಾ ಪಾಸಿಟಿವಿಟಿ ಇರುತ್ತೆ. ಲಕ್ಷ್ಮಿ ಕೂಡ ನಮಗೆ ಆಕರ್ಷಣೆ ಆಗ್ತಾರೆ ಈ ಬಾಗಿಲಲ್ಲಿ ಅರಿಶಿನ ಕುಂಕುಮ ಮತ್ತು ರಂಗೋಲೆ ಇಟ್ಕೊಳ್ಳೋದ್ರಿಂದ. ಸೊ ಯಾರಿಗೆಲ್ಲ ರಂಗೋಲೆ ಬರೋದಿಲ್ಲ, ನೀವು ಬೇಕಂತ ಹೇಳಿದ್ರೆ ಪ್ರತಿದಿನ ಇದನ್ನು ಫಾಲೋ ಮಾಡಬೇಕಂತ ಏನಿಲ್ಲ. ಅಟ್ಲೀಸ್ಟ್ ನಿಮಗೆ ಟೈಮ್ ಸಿಕ್ಕಿದಾಗ ವಾರದಲ್ಲಿ ಒಂದು ದಿನ ಬೇಕಂತ ಹೇಳಿದ್ರೆ ಇದನ್ನು ನೀವು ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಇವಾಗ ಮಾರ್ಕೆಟ್ಗಳೆಲ್ಲ ಸುಮಾರು ಬಂದಿದೆ, ಈ ಸ್ಟಿಕ್ಕರ್ ಥರ ಎಲ್ಲ ಪೇಸ್ಟ್ ಮಾಡೋ ಅಂಥದ್ದು. ಅದನ್ನು ಹಾಕ್ಕೊಂಡ್ರೂ ಸಾಕು. ವಾರದಲ್ಲಿ ಒಂದು ದಿನ ನೀವು ರಂಗೋಲೆ ಬಿಟ್ಕೊಂಡ್ರು ಅದು ಸಾಕಾಗತ್ತೆ. ಅದಾದಮೇಲೆ ಎರಡನೇದಾಗಿ ನಾವು ಸ್ಟವ್ ಪೂಜೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಏನಂತ ಹೇಳಿದ್ರೆ, ಅನ್ನಪೂರ್ಣೇಶ್ವರಿಗೆ ನಾವು ಒಂದು ಗೌರವ ಕೊಟ್ಟಂಗೆ ಫಸ್ಟು ಅಗ್ನಿದೇವನಿಗೆ ನಮಸ್ಕಾರ ಮಾಡ್ಕೋಬೇಕು ಯಾವಾಗಲೂ. ಅದಾದಮೇಲೆ ನಾವು ಅನ್ನಪೂರ್ಣೇಶ್ವರಿನ ಪೂಜೆ ಮಾಡೋ ಅಂಥದ್ದು. ಮೊದಲಿಗೆ ನಾವು ಆಗ್ನೇಯ ದೀಪ ಅಂತ, ಅದು ಆಗ್ನೇಯ ಮೂಲೆಯಲ್ಲಿ ಆಗ್ನೇಯ ದೀಪ ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ದವಸ ಧಾನ್ಯದ ಕೊರತೆ ಬರದೆ ತಾಯಿ ನಮಗೆ ಎಷ್ಟೇ ಜನ ಬಂದರೂ ಅವರಿಗೆ ಊಟ ಹಾಕೋವಂಥ ಶಕ್ತಿ ಕೊಡು, ನಮ್ಮ ಮನೇಲಿ ಯಾವತ್ತೂ ದವಸ ಧಾನ್ಯ ಖಾಲಿ ಆಗದಿರೋ ಥರ ನೋಡ್ಕೊ ಅಂತ ಹೇಳಿ ಅನ್ನಪೂರ್ಣೇಶ್ವರಿಗೆ ಪೂಜೆ ಮಾಡೋದ್ರಿಂದ ತುಂಬಾ ಪಾಸಿಟಿವಿಟಿ ಇರುತ್ತೆ. ಯಾವುದೇ ಥರ ನಮ್ಮ ಮನೆಯಲ್ಲಿ ಈ ರೇಷನ್ ಖಾಲಿ ಆಗೋಂಥ ಸಿಚುಯೇಷನ್ನೇ ಬರೋದಿಲ್ಲ. ಸೊ ಈ ದೀಪ ಬೆಳಗೋದ್ರಿಂದ ತುಂಬಾ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಈ ರೇಷನ್ ಕೊರತೆ ಬರೋದಿಲ್ಲ. ಈ ಆಗ್ನೇಯ ದೀಪ ಬಂದು ನಾವು ಅಗ್ನಿದೇವನಿಗೆ ಸಮರ್ಪಿಸೋ ಅಂಥದ್ದು. ಅವ್ರಿಗೆ ಫಸ್ಟು ಕೈ ಮುಗಿದು ಆಮೇಲೆ ಅನ್ನಪೂರ್ಣೇಶ್ವರಿ ಹತ್ರ ಕೇಳಿಕೊಂಡು, ಯಾವಾಗಲೂ ಸದಾ ನಮ್ಮ ಮನೆಯಲ್ಲಿ ಇದೇ ಥರ ನಮಗೆ ಶಕ್ತಿ ಕೊಡು, ಎಲ್ಲರಿಗೂ ಊಟ ಹಾಕೋಷ್ಟು ಅಂತ ಹೇಳಿ ದೇವ್ರನ್ನ ಕೇಳಿಕೊಂಡು ಭಕ್ತಿಯಿಂದ ದೀಪ ಹಚ್ಚೋ ಅಂಥದ್ದು. ಇದನ್ನು ರೂಢಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಮನೆಯಲ್ಲಿ ಯಾವತ್ತೂ ಕೂಡ ನಿಮಗೆ ಇವತ್ತು ಹೆಂಗೆ ನಾಳೆ ಊಟಕ್ಕೆ ಹೆಂಗೆ ಅನ್ನೋ ಥರ ಯಾವತ್ತೂ ಆಗೋದಿಲ್ಲ. ಇದನ್ನೆಲ್ಲ ಒಂದು ಸಲ ಟಿಪ್ನ ಫಾಲೋ ಮಾಡಿ. ಸೊ ನಾನು ಯಾವಾಗಲೂ ಮಾಡ್ತೀನಿ ಅಂತ ಹೇಳಲ್ಲ, ತುಂಬ ಈ ಹಬ್ಬ ವಾರಗಳು ಯಾವುದು ತುಂಬ ಇರುತ್ತೆ ಅವತ್ತು ಮಾತ್ರ ನಾನು ಆಗ್ನೇಯ ದೀಪನ ಹಚ್ಚಿಟ್ಕೊಳ್ತೀನಿ. ಅದಾದಮೇಲೆ ಮನೆಯಲ್ಲಿ ತುಂಬ ದೀಪಗಳನ್ನ ಜಾಸ್ತಿ ಬೆಳಗೋದ್ರಿಂದ ಈ ಕತ್ತಲೆಯಿಂದ ಬೆಳಕಿನ ಕಡೆಗೆ ಅಂತ ಇದೆಯಲ್ಲ, ಸೊ ಯಾವಾಗಲೂ ಕತ್ತಲೆಯಲ್ಲಿ ಇರಬಾರ್ದು, ಮನೆ ಬೆಳಕಿಂದ ಕೂಡಿರಬೇಕು. ಆದಷ್ಟು ಎಲ್ಲೆಲ್ಲಿ ದೀಪ ಬೆಳಗೋಕ್ಕಾಗತ್ತೆ ಅಷ್ಟು ಕಡೆ ನೀವು ದೀಪ ಹಚ್ಚೋದ್ರಿಂದ ಆ ಜ್ಯೋತಿ ನೋಡ್ತಾ ಇದ್ದರೆ ಮನೆಯಲ್ಲಿ ಅದರದ್ದು ಪಾಸಿಟಿವಿಟಿನೇ ತುಂಬಾ ಚೆನ್ನಾಗಿರುತ್ತೆ. ಆ ವೈಬ್ರೇಷನ್ನೇ ಮನೆಯಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವುದೇ ಥರ ನಕಾರಾತ್ಮಕ ಶಕ್ತಿ ನಮ್ಮ ಮನೆಯಲ್ಲಿ ಬರೋದಿಲ್ಲ. ಆದಷ್ಟು ದೀಪಗಳನ್ನ ಹಚ್ಚೋದನ್ನು ರೂಢಿ ಮಾಡ್ಕೊಳ್ಬೇಕು. ನಾವು ರೆಗ್ಯುಲರಾಗಿ ಪೂಜೆ ಮಾಡೇ ಮಾಡ್ತೀವಿ. ಸೊ
ಎಕ್ಸ್ಟ್ರಾ ಎಲ್ಲಿ ನಾವು ದೀಪ ಇಟ್ಕೋಬೋದು ಅಂತ ಹೇಳಿದ್ರೆ, ಈ ಥರ ನಾವು ಮೇನ್ ಡೋರ್ನಲ್ಲಿ ಪೂಜೆ ಮಾಡಿದಾಗ ಬಾಗಿಲಲ್ಲಿ ದೀಪ ಇಟ್ಕೊಳ್ಳೋದ್ರಿಂದ ಲಕ್ಷ್ಮಿ ಬೇಗ ಆಕರ್ಷಣೆ ಆಗ್ತಾಳೆ. ಅದಾದಮೇಲೆ ಏನಂತ ಹೇಳಿದ್ರೆ ಮನೆಗೆ ಯಾವುದೇ ಥರ ನೆಗೆಟಿವಿಟಿ ಬರೋದಿಲ್ಲ. ಸೊ ಇದೂ ಒಂದು ಟಿಪ್ನ ಫಾಲೋ ಮಾಡಿ. ಇದು ಶುಕ್ರವಾರ ಅಮಾವಾಸ್ಯೆ ದಿನ ಆಗಿದ್ದರಿಂದ ಈ ಎಲ್ಲ ಟಿಪ್ಗಳು ಒಂದೇ ದಿನ ಮಾಡೋದ್ರಿಂದ ಯೂಸ್ಫುಲ್ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾನು ಈಗ ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ದೀಪಗಳನ್ನ ಹಚ್ಚಿಟ್ಕೊಳ್ಳೋದು ತುಂಬಾ ಉತ್ತಮ. ಸೊ ಅದಾದಮೇಲೆ ನೋಡಿ, ದೇವ್ರ ಮನೆ ಪೂಜೆ ಮಾಡೋದಕ್ಕೂ ಮುಂಚೆ ನಾನಿಲ್ಲಿ ಸ್ಟವ್ ಕೂಡ ಪೂಜೆ ಮಾಡ್ಕೊಂಡಿದ್ದೆ, ಒಂದು ರಂಗೋಲೆ ಕೂಡ ಹಾಕಿದ್ದೆ. ಅದಾದಮೇಲೆ ಪಾತ್ರೆ ಯಾವುದೇ ಕಾರಣಕ್ಕೂ ಸಿಂಕಲ್ಲಿ ಇಡಬೇಡಿ ಪೂಜೆ ಮಾಡೋ ಟೈಮಲ್ಲಿ. ಅದು ದರಿದ್ರ ಲಕ್ಷ್ಮಿ ಅಂತ ಹೇಳ್ತಾರಲ್ಲ, ಅದು ಬೇಗನೆ ಆಹ್ವಾನ ಆಗ್ತಾರೆ. ಸೊ ಅದಾದಮೇಲೆ ದೇವ್ರ ಮನೆ ಯಾವಾಗಲೂ ಕೂಡ ಕ್ಲೀನಾಗಿ ಸ್ವಚ್ಛ ಮಾಡಿ ಇಟ್ಕೋಬೇಕು. ದೇವ್ರ ಮನೆ ಕಳಕಳೆಯಾಗಿ ಕಾಣಿಸಿದ್ರೇ ದೇವಿ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಿರೋದು ಕಾರಣ ಆಗತ್ತೆ. ಸೊ ಯಾವಾಗಲೂ ಮನೆಯಲ್ಲಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ನಿಮಗೆ ಯಾವ ಥರ ಅನುಕೂಲ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಪೂಜೆ ಮಾಡ್ಕೊಳ್ಳಿ. ಈಗ ಗೃಹಿಣಿದಿರಾದರೆ ಮನೆಯಲ್ಲೇ ಇರ್ತಾರೆ, ಅವರು ಯಾವ ಟೈಮಲ್ಲಿ ಬೇಕಂದ್ರೂ ಪೂಜೆ ಮಾಡ್ಕೋಬೋದು. ಸೊ ವರ್ಕಿಂಗ್ ವುಮೆನ್ಸ್ ಆಗಿರೋದ್ರಿಂದ ನಿಮಗೆ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗೇ ಮಾಡಬೇಕು ಅಂತಲೂ ಏನೂ ಇಲ್ಲ ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಮಾಡಬೇಕು ಅಂತಲೂ ಏನಿಲ್ಲ. ನಿಮಗೆ ಯಾವಾಗ ಸಮಯ ಸಿಗುತ್ತೆ ಆವಾಗ ಒಂದು ಸಲ ದೀಪ ಹಚ್ಚಿ ಮನೆಯಲ್ಲಿ ಪೂಜೆ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಧೂಪ ಹಾಕ್ಕೊಳ್ಳೋ ಅಂಥದ್ದು ತುಂಬಾ ಉತ್ತಮ. ಇವತ್ತು ಅಮಾವಾಸ್ಯೆ ಶುಕ್ರವಾರ ಆಗಿರೋದ್ರಿಂದ ಧೂಪ ಕಂಪಲ್ಸರಿ ನಾನು ಹಾಕ್ಕೊಳ್ತೀನಿ. ಬಟ್ ಅವತ್ತೇ ಹಾಕಬೇಕು ಅಂತಲೂ ಏನಿಲ್ಲ, ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ವಾರದಲ್ಲಿ ಒಂದು ಸಲ ನೀವು ಧೂಪ ಹಾಕ್ಕೊಳ್ಳಿ. ಇವಾಗೆಲ್ಲ ಸಾಂಬ್ರಾಣಿಗಳೆಲ್ಲ ಮನೆಯಲ್ಲಿ ಹಾಕ್ಕೊಳ್ಳೋಕ್ಕೆ ತುಂಬ ವಿಧಾನಗಳಿದೆ. ನಾನಿಲ್ಲಿ ತೆಂಗಿನ ಚಿಪ್ಪಲ್ಲಿನೇ ಯಾವಾಗಲೂ ಸಾಂಬ್ರಾಣಿ ಹಾಕ್ಕೊಳ್ಳೋ ಅಂಥದ್ದು. ಸೊ ನಿಮ್ಗೆ ಅದು ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಬೇಕಂದರೆ ನೀವು ಈ ಕೆಮಿಕಲ್ ಸಾಂಬ್ರಾಣಿಗಳೆಲ್ಲ ಕಪ್ ಸಾಂಬ್ರಾಣಿ ಅಂತ ಬರುತ್ತೆ, ಸ್ಟಿಕ್ಕಲ್ಲಿ ಬರುತ್ತೆ, ಅದನ್ನೇ ಒಂದು 4-5 ಹಚ್ಚಿಟ್ಕೊಂಡು ಈ ಥರ ಎಲ್ಲ ಮೂಲೆನಲ್ಲೂ ಸಾಂಬ್ರಾಣಿ ಹೊಗೆನ ತೋರಿಸೋದ್ರಿಂದ ಮನೆ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ. ಯಾವುದು ಕೂಡ ನೆಗೆಟಿವಿಟಿ ನಮ್ಮ ಮನೆಗೆ ತಾಗಲ್ಲ. ಅದಾದಮೇಲೆ ಯಾರ್ದು ಕಣ್ಣು ನಮ್ಮ ಮನೆಗೆ ಬೀಳೋದಿಲ್ಲ. ಸೊ ಇದೆಲ್ಲ ಫಾಲೋ ಮಾಡಿ. ನೀವೇನಾದರೂ ಸಫರ್ ಮಾಡ್ತಿದ್ರೆ ನಮ್ಮ ಮನೆಯಲ್ಲಿ ಈ ಥರ ಪ್ರಾಬ್ಲಮ್ ಇದೆ, ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ನಮ್ಮ ಮನೆಗೆ ಒಳ್ಳೇದಾಗ್ತಿಲ್ಲ, ಕೈ ಹತ್ತುತ್ತಿಲ್ಲ, ದುಡ್ಡು ಎಷ್ಟೇ ದುಡಿದ್ರೂ ನಿಲ್ತಾ ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ನಾವು ಮನೆಯಲ್ಲಿ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು. ಸಣ್ಣ ಸಣ್ಣ ಟಿಪ್ಸೇ ನಮ್ಮ ಲೈಫ್ನ ತುಂಬಾ ದೊಡ್ಡ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಇದೆಲ್ಲ ಸಾಮಾನ್ಯವಾಗಿ ಮಾಡ್ಕೊಳ್ಳೋ ಅಂಥದ್ದು. ಸೊ ನಾನು ಒಂದು ಕಡೆಯಿಂದ ಎಲ್ಲ ಸಾಂಬ್ರಾಣಿ ಹಾಕ್ಕೊಂಡು ಬಂದೆ. ಇದು ರೆಗ್ಯುಲರಾಗಿ ನಾನು ಮಾಡೋದನ್ನೇ ಹೇಳ್ತಾ ಇದ್ದೀನಿ. ಇದರಿಂದ ಪಾಸಿಟಿವಿಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲೆಲ್ಲಿ ಮೂಲೆ ಇರುತ್ತೆ ಎಲ್ಲ ಮೂಲೆಯಲ್ಲೂ ಕೂಡ ನೀವು ಸಾಂಬ್ರಾಣಿ ಹಾಕ್ಕೊಳ್ಳೋದ್ರಿಂದ ಮನೆ ತುಂಬಾ ಕಳಕಳೆಯಾಗಿರುತ್ತೆ. ಅದು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿ ಮನೆಗೆ ಬರಬೇಕಂತ ಹೇಳಿದ್ರೆ ಸಾಯಂಕಾಲ 5:30 6:30 ಒಳಗಡೆ ನೀವು ಈ ಪೂಜೆ ಎಲ್ಲ ಮಾಡಿಕೊಂಡ್ರೆ ಖಂಡಿತ ಯಾರೆಲ್ಲ ಕಷ್ಟದಿಂದ ಇದ್ದೀರಾ ಪಾಸಿಟಿವಿಟಿ ಬರುತ್ತೆ. ಅದಾದಮೇಲೆ ಲಕ್ಷ್ಮಿ ನಿಮಗೆ ಖಂಡಿತ ಒಲಿತಾಳೆ, ಅದಕ್ಕೆ ನಾನೇ ಸಾಕ್ಷಿ. ಸೊ ನಾವೇನು ಹುಟ್ಟಿದಾಗಿಂದ ಏನು ತುಂಬ ಶ್ರೀಮಂತಿಕೆಯಿಂದ ಬಂದಿಲ್ಲ, ನಾವು ಫುಲ್ ಮಿಡಲ್ ಕ್ಲಾಸಿಂದಾನೆ. ಸೊ ಅವತ್ತಿನ ದಿನ ನೆನೆಸ್ಕೊಂಡ್ರೆ ಇವತ್ತು ನಾವು ತುಂಬಾ ಚೆನ್ನಾಗಿದ್ದೀವಿ ಅಂತ ಒಂದು ಪ್ರೌಡ್ ಫೀಲಿಂದ ನಾನು ಹೇಳ್ಕೊಳ್ತೀನಿ. ಸೊ ದೇವ್ರ ಮನೆ ನೋಡಿ ಫೈನಲ್ ಆಗಿ ಧೂಪ ಎಲ್ಲ ಹಾಕಿ ಹೂವು ದೀಪ ಎಲ್ಲ ಹಚ್ಚಿರೋದಕ್ಕೆ ಅಮ್ಮ ಎಷ್ಟು ಕಳಕಳೆಯಿಂದ ಕಾಣಿಸ್ತಿದ್ದಾರೆ. ಸೊ ಅದಾದಮೇಲೆ ಪ್ರತಿನಿತ್ಯ ಒಂದೇ ಒಂದು ಕರ್ಪೂರ ನೀವು ಹಚ್ಚಿ 365 ದಿನ ನೀವು ಹಚ್ಚದಷ್ಟೇ ಸಮ ಆಗುತ್ತೆ. ಒಂದು ಕರ್ಪೂರದಿಂದ ನಿಮ್ಮ ಮನೆ ತುಂಬಾ ಚೆನ್ನಾಗಿ ಬೆಳಗುತ್ತೆ. ಸೊ ನೋಡಿ ಫೈನಲ್ ಆಗಿ ಧೂಪ ದೀಪ ಗಂಧ ಎಲ್ಲ ಹಚ್ಚಿದ್ಮೇಲೆ ಮನೆ ಎಷ್ಟು ಪಾಸಿಟಿವಿಟಿಯಿಂದ ಕೂಡಿರುತ್ತೆ. ಸೊ ಅದಾದಮೇಲೆ ನಮ್ಮ ಮನೆಯಲ್ಲಿ ನಾವು ಆದಷ್ಟು ಗಿಡಗಳನ್ನ ಬೆಳೆಸೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಇವಾಗ ತುಂಬಾ ಸಿಗುತ್ತೆ ನರ್ಸರಿಗಳಲ್ಲಿ. ಅದರಲ್ಲಿ ಹೇರಳವಾಗಿ ನೀವು ಬೆಳ್ಕೊಳ್ಳೋವಂಥದ್ದು ಅಂದರೆ ಇದು ಬಂದು ಮನಿ ಪ್ಲ್ಯಾಂಟು. ಮನಿ ಪ್ಲ್ಯಾಂಟ್ ಬಂದು ತುಂಬಾ ಮನಿನ ಅಬ್ಸರ್ವ್ ಮಾಡುತ್ತೆ. ಹಸಿರು ಬಂದು ಸಮೃದ್ಧಿಯ ಸಂಕೇತ. ಸೊ ನೀವು ಹಸಿರು ಎಲ್ಲಿ ಜಾಸ್ತಿ ಬೆಳೆಸ್ತೀರಾ ಅಲ್ಲಿ ತುಂಬಾ ಪಾಸಿಟಿವಿಟಿ ಇರುತ್ತೆ. ನಿಮ್ಗೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಒಂದು ಸಣ್ಣ ಗಾಜಿನ ಬಾಟ್ಲುಗಳಲ್ಲಿ ಈ ಥರ ಪ್ಲ್ಯಾಂಟ್ಗಳನ್ನ ಮನೆಯಲ್ಲಿ ಇಟ್ಕೊಳ್ಳಿ. ಅದು ನೋಡ್ತಿದ್ದಾಗ ನಿಮಗೊಂದು ಪಾಸಿಟಿವಿಟಿನೇ ಬೇರೆ ಥರ ಇರುತ್ತೆ.
ಅದಾದಮೇಲೆ ವಾಸ್ತು ದೋಷ ಪರಿಹಾರ ಅಥವಾ ದೃಷ್ಟಿ ದೋಷ ಏನಾದರೂ ತಾಗಿದ್ರೆ, ಅಂದರೆ ನಮ್ಮ ಮನೆಯಲ್ಲಿ ಎನಿ ಟೈಮ್ ಜಗಳ ಆಗ್ತಿರುತ್ತೆ, ಮನಸ್ಸಿಗೆ ಶಾಂತಿ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಯಾರ್ದೋ ದೃಷ್ಟಿ ಆಗಿರುತ್ತೆ ನಮಗೆ. ಅಯ್ಯೋ ಇಷ್ಟೊಂದು ಚೆನ್ನಾಗಿದ್ದಾರಲ್ಲಪ್ಪ ಇವರು ಅಂತ ಹೇಳಿದ್ರೆ ಸಾಕು, ಅಲ್ಲಿ ಗಂಡ ಹೆಂಡ್ತಿಗೂ ಜಗಳ ಸ್ಟಾರ್ಟ್ ಆಗಿಬಿಡತ್ತೆ. ಅದು ನಮ್ಗೆ ಆಲ್ರೆಡಿ ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಆವಾಗಲಿಂದ ನಾನು ಇದೊಂದು ಟಿಪ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಮಾವಾಸ್ಯೆ, ಪೌರ್ಣಮಿ ಇಲ್ಲ ಶುಕ್ರವಾರ ಯಾವುದೇ ದಿನ ಆಯಿತು ಅಂದರೂ ಸರಿಯೇ, ನಾನು ಈ ಥರ ಒಂದು ಗಾಜಿನ ಲೋಟದಲ್ಲಿ ನೀರನ್ನ ತುಂಬಿಸಿ ಅದಕ್ಕೆ ಒಂದು ನಿಂಬೆಹಣ್ಣ ಕ್ಲೀನಾಗಿ ತೊಳೆದು, ಮೇಯ್ನ್ ಡೋರಲ್ಲಿ ಯಾರು ಬಂದು ಜಾಸ್ತಿ ಸೋಫಾದಲ್ಲಿ ಕೂತ್ಕೊಳ್ತಾರೆ ಅವ್ರನ್ನ ಆಪೋಸಿಟಾಗಿ ನಾನು ಈ ನಿಂಬೆಹಣ್ಣ ಇಟ್ಕೊಳ್ಳೋದ್ರಿಂದ ದೃಷ್ಟಿ ದೋಷ ಪರಿಹಾರ ಆಗುತ್ತೆ. ಯಾರ ಕಣ್ಣು ಕೂಡ ನಮ್ಮ ಮನೆ ಮೇಲೆ ಬೀಳೋದಿಲ್ಲ. ಅದಾದಮೇಲೆ ಮೇಯ್ನಾಗಿ ಈ ಉರುಳಿ ಇಡೋವಂಥದ್ದು, ಮೇಯ್ನ್ ಏನಂತ ಹೇಳಿದ್ರೆ ವಾಸ್ತು ದೋಷ ಇತ್ತು ಅಂದ್ರೇ ಮನೆಯಲ್ಲಿ ಕಲಹಗಳು ಜಾಸ್ತಿ, ಜಗಳಗಳು ಜಾಸ್ತಿ. ನಾವು ಸುಮ್ಮನೆ ಇದ್ರೂ ಜಗಳ ಹತ್ಕೊಳ್ಳುತ್ತೆ. ಯಾಕೆ ಏನು ಅಂತ ಹೇಳಿದ್ರೆ ಕೆಲವೊಂದು ನೆಗೆಟಿವಿಟಿ ನಮ್ಮ ಮನೆಯಲ್ಲಿ ನಮಗೆ ಗೊತ್ತಿಲ್ಲದಂಗೆ ತಾನೇ ಬಂದಿರುತ್ತೆ. ಸೊ ಅದಕ್ಕೆ ಆದಷ್ಟು ಎಲ್ಲಿ ನಿಮಗೆ ಇಡೋದಕ್ಕೆ ಸಾಧ್ಯನೋ ಎಲ್ಲ ಕಡೆ ನೀವು ಒಂದೊಂದು ಹೂವಿನ ಈ ಥರ ನೀರು ಹಾಕಿ ಬಟ್ಟಲಿನಲ್ಲಿ ಇಡಿ. ಇದಕ್ಕೆ ನಾನು ನೀರಿಗೆ ಅರಿಶಿನ ಕುಂಕುಮ ಹಾಕೋಬೋದು. ಇಲ್ಲಿ ನಾನು ಅಕ್ಷತೆ ಮತ್ತು ಏನಂತ ಹೇಳ್ತಾರೆ ಕರ್ಪೂರ ಮತ್ತು ಎಸೆನ್ಷಿಯಲ್ ಆಯಿಲ್, ಈಗ ಮಾರ್ಕೆಟ್ಗಳಲ್ಲೆಲ್ಲ ಎಸೆನ್ಷಿಯಲ್ ಆಯಿಲ್ ವೆರೈಟಿ ಆಫ್ ಬರುತ್ತೆ, 12, 10 ಇರೋವಂಥದ್ದು ಪೌಚ್ಗಳು ಸಿಗುತ್ತೆ. ಕೇವಲ ಒಂದು 100-110 ರೂಪಾಯಿಗೆಲ್ಲ ನಿಮಗೆ ಪ್ಯಾಕ್ ಆಫ್ 3-4 ಆ ಥರ ಎಲ್ಲ ಬರುತ್ತೆ. ಸೊ ಎಸೆನ್ಷಿಯಲ್ ಆಯಿಲ್ಗಳನ್ನೆಲ್ಲ ಯೂಸ್ ಮಾಡೋದ್ರಿಂದ ಮನೆ ಯಾವಾಗಲೂ ಘಮ ಘಮ ಅಂತ ಇರುತ್ತೆ. ಈ ಸ್ಮೆಲ್ಲು ಮನೆಯಲ್ಲಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ. ಅದಾದಮೇಲೆ ವಾಸ್ತು ದೋಷ ಏನಿರುತ್ತೆ, ನೀವು ಈ ಉರುಳಿಗಳು ಇಟ್ಕೊಳ್ಳೋದ್ರಿಂದ ಅದು ಕೂಡ ನಿವಾರಣೆ ಆಗುತ್ತೆ. ಈ ಜಗಳ ಎಲ್ಲ ಆಡೋದೆಲ್ಲ ತುಂಬಾ ಕಮ್ಮಿ ಆಗುತ್ತೆ. ಇದೆಲ್ಲ ನಾವು ನೋಡ್ತಿದ್ರೆ ಏನು ಅನಿಸುತ್ತೆ, ಮನೆ ತುಂಬ ಏನಂತಾರೆ ಸಂತೋಷವಾಗಿರುತ್ತೆ, ಮನೆ ಪೀಸ್ಫುಲ್ಲಾಗಿರುತ್ತೆ. ಯಾವಾಗಲೂ ಹಸಿರು ಹೂವು ಅದೆಲ್ಲ ಸಮೃದ್ಧಿ ಸಂಕೇತ. ಇದು ನೋಡ್ತಾ ಇದ್ದಾಗ ನಮಗೇನೆ ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಟೈಮ್ ಸಿಕ್ಕಾಗೆಲ್ಲ ನನಗೆ ರೆಗ್ಯುಲರಾಗಿ ಮಾಡ್ತೀನಿ ಅಂತ ನಾನು ಹೇಳಲ್ಲ, ನನಗೆ ಟೈಮ್ ಸಿಕ್ಕಿದಾಗ ಮಾಡಲೇಬೇಕು ಅಂತ ಅನ್ಸರೆ ಖಂಡಿತ ನಾನು ಇದನ್ನೆಲ್ಲ ಫಾಲೋ ಮಾಡ್ತೀನಿ. ಸೊ ಇದನ್ನೆಲ್ಲ ನೀವು ಒಂದ್ಸಲ ಫಾಲೋ ಮಾಡಿ, ಇದರಿಂದ ಬೆನಿಫಿಟ್ ತುಂಬಾ ಇರುತ್ತೆ. ಮನೆ ಯಾವಾಗಲೂ ಪಾಸಿಟಿವಿಟಿಯಿಂದ ಕೂಡಿರುತ್ತೆ. ಸೊ ಫೈನಲ್ ಆಗಿ ನಾನು ಉರುಳಿನ ರೆಡಿ ಮಾಡಿಕೊಂಡೆ. ಇದಕ್ಕೆ ಇನ್ನೊಂದು ಸಲ ಹೇಳ್ತೀನಿ, ನೀರು, ಅಕ್ಷತೆ ಕಾಳು, ಕರ್ಪೂರ, ಎಸೆನ್ಷಿಯಲ್ ಆಯಿಲ್ ಯಾವುದಾದ್ರೂ ಸರಿಯೇ, ಸುಗಂಧ ಚೆನ್ನಾಗಿರುತ್ತೆ, ಮನೆ ಘಮ ಘಮ ಅಂತಿರುತ್ತೆ. ಹೊರಗಡೆಯಿಂದ ಬಂದಾಗ ನೀವು ದೇವಸ್ಥಾನಕ್ಕೆಲ್ಲ ಹೋದಾಗ ಯಾವ ಥರ ಫೀಲ್ ಆಗುತ್ತೆ ಹೇಳಿ, ದೇವ್ರನ್ನ ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ, ನಾವು ಬಂದಿದ್ದು ಸಂತೋಷ ಆಯಿತು, ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡಿದ್ದು ತುಂಬ ಖುಷಿ ಆಯಿತು ಅಂತ ಎಲ್ಲ ನಾವು ಎಷ್ಟು ಫೀಲ್ ಮಾಡ್ಕೊಳ್ತೀವಿ. ಸೊ ನಮ್ಮನೆ ಕೂಡ ನಾವು ದೇವಸ್ಥಾನ ಥರ ಇಟ್ಕೊಬೋದು ಯಾವಾಗಲೂ ಕೂಡ. ಸೊ ಇದನ್ನೆಲ್ಲ ನಾರ್ಮಲ್ ಆಗಿ ಮಾಡೋವಂಥದ್ದನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮನೆಯಲ್ಲಿ ಯಾವುದೇ ಥರ ಕಲಹಗಳೆಲ್ಲ ಇರೋದಿಲ್ಲ. ನಮ್ಮ ಮನೆ ಕೂಡ ದೇವಸ್ಥಾನ ಥರನೇ ಫೀಲ್ ಆಗುತ್ತೆ. ಸೊ ಈ ಕರ್ಪೂರ, ಊದ್ಗಡ್ಡಿ ಅವೆಲ್ಲ ಕೂಡ ಈ ಸುಗಂಧಿ ಸಾಂಬ್ರಾಣಿ ಅದೆಲ್ಲ ತುಂಬಾ ಗಂಧ ಕೊಡೋ ಅಂಥದ್ದು, ಸುಗಂಧವಾಗಿರುತ್ತೆ ಯಾವಾಗಲೂ ನಮ್ಮ ಮನೆ. ಈಗ ನೀವೇ ನೋಡಿ ಒಂದು ಪಾಸಿಟಿವ್ ವೈಬ್ರೇಷನ್ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಅದಾದಮೇಲೆ ಇವಾಗೆಲ್ಲ ಕ್ಯಾಂಡಲ್ಸು ಮತ್ತು ಕ್ಯಾಂಡಲ್ಸ್ ಎಲ್ಲ ಸೆಂಟೆಡ್ ಕ್ಯಾಂಡಲ್ಸು ಎಲ್ಲನೂ ಮಾರ್ಕೆಟಲ್ಲಿ ಸಿಗುತ್ತೆ. ಅದೇ ನಾನು ಹೇಳ್ದಂಗೆ ದೀಪನ ಎಲ್ಲೆಲ್ಲಿ ಜಾಸ್ತಿ ಹಚ್ಚಿಡೋಕ್ಕಾಗುತ್ತೋ ನಾನು ಪ್ರತಿದಿನ ಮನೆಯಲ್ಲಿ ಹಚ್ಚಿಡ್ತೀನಿ. ಸೊ ನನಗೆ ಇದೊಂದು ಅಭ್ಯಾಸ ಏನು ಅಂತ ಹೇಳಿದ್ರೆ, ತುಳಸಿ ಗಿಡದ ಹತ್ರ ನಾನು ಇದನ್ನು ಇಡ್ತೀನಿ. ಎಸೆನ್ಷಿಯಲ್ ಆಯಿಲು ಮತ್ತು ನೀರನ್ನ ಹಾಕಿ ದೀಪನ ಅದರೊಳಗಡೆ ಇಡೋದ್ರಿಂದ ಆ ಹಬೆಗೆ ನಾವೇನು ಆಯಿಲ್ ಹಾಕಿರ್ತೀವಿ ಅದು ಫುಲ್ಲು ಅರೋಮಾ ತುಂಬಾ ಮನೆಯೆಲ್ಲ ಹರಡುತ್ತೆ. ಸೊ ನಾನಿವಾಗ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಇದನ್ನು ನಾನು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾ ಇದ್ದೀನಿ. ಆಲ್ರೆಡಿ ನಾನು ತುಳಸಿ ಹತ್ರ ಪೂಜೆ ಮಾಡಿ ಇಟ್ಟಿದ್ದೀನಿ ದೀಪ. ಸೊ ಇಲ್ಲಿ ನೋಡಿ ಇವಾಗ ಯಾವ ಥರ ಪಾಸಿಟಿವಿಟಿ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವೇ ನೋಡ್ಬೋದು. ಸೊ ಇದು ಸುಗಂಧ ಪರಿಮಳ ಬರ್ತಾಯಿದ್ರೆ ಯಾರಿಗೆಲ್ಲ ಅಯ್ಯೋ ನಮ್ಮ ಮನೆಯಲ್ಲೇ ನಾವಿದ್ರೆ ಸಾಕಪ್ಪ ಎಲ್ಲೂ ಹೋಗೋದು ಬೇಡ ಅಂತ ಫೀಲ್ ಆಗುತ್ತೆ. ನನಗಂತೂ ನೋಡಿ ಅದು ಲೈಟ್ ಆಫ್ ಮಾಡಿದ್ಮೇಲಂತೂ ಇನ್ನೂ ಪಾಸಿಟಿವಿಟಿ ಜಾಸ್ತಿ ಅಂತ ಅನ್ನಿಸ್ತು. ಸೊ ಅದಾದಮೇಲೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನೇನು ಮಾಡ್ತೀನಿ ಅಂದರೆ, ಈ ಕಲ್ಲುಪ್ಪನ್ನ ಒಂದು ಗಾಜಿನ ಬಟ್ಲು ಥರ ತೊಗೊಂಡು ಅದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಲವಂಗನ ತೊಗೊಂಡು ಮನೆಯಲ್ಲೆಲ್ಲ
ಯಾವ ಮೂಲೆನಲ್ಲಾದರೂ ಪರವಾಗಿಲ್ಲ, ಯಾರಿಗೂ ಕಾಣಿಸ್ತಿರೋ ಜಾಗದಲ್ಲಿ ತೊಗೊಂಡೋಗಿ ಇಡಬೇಕು. ಇದೇನಂತ ಹೇಳಿದ್ರೆ ಯಾವುದಾದ್ರೂ ಕಣ್ಣೇನಾದ್ರು ಬೀಳುತ್ತೆ, ಬೀಳಬಾರ್ದು ಅಂತ ಹೇಳಿದ್ರೆ, ಸದ್ಯಕ್ಕೆ ನಮ್ಮನೆ ಯಾರ ಕಣ್ಣು ಬೀಳಬಾರ್ದು ಅಂತ ಹೇಳಿ ನಾನು ಈ ಥರ ಫಾಲೋ ಮಾಡ್ತೀನಿ ಅಮಾವಾಸ್ಯೆನಲ್ಲಿ. ಸೊ ಇದಕ್ಕೆ ನಾನು ಎಷ್ಟು ಸಾಕಷ್ಟು ಬೇಕಂತ ಹೇಳಿದ್ರೆ ಲವಂಗನ ತೊಗೊಂಡು ಈ ಥರ ಉಪ್ಪಿನ ಬಟ್ಲಿಗೆ ತುಂಬಿರೋದಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನನಗೆ ಸ್ವಲ್ಪ ಪವರ್ ಕಟ್ ಆಯಿತು. ಸೊ ಅಲ್ಲಿ ನಾನು ಆಗ್ನೇಯ ದೀಪ ಹಚ್ಚಿದ್ನಲ್ಲ, ಆ ದೀಪದಿಂದನೇ ನೋಡಿ ಅಷ್ಟು ಬೆಳಕು ನಮ್ಮ ಮನೆಯಲ್ಲಿ ಪ್ರಶಾಂತವಾಗಿ ಕಾಣಿಸ್ತಾ ಇದೆ. ಸೊ ಇದರಲ್ಲೇ ಅಂದ್ಕೊಳ್ಳಿ ನಮಗೆ ಎಷ್ಟು ಪಾಸಿಟಿವಿಟಿ ಇದೆ ಮನೆಯಲ್ಲಿ ಅಂತ. ಸೊ ಇವಾಗ ನಾನು ಇದು ರೆಡಿ ಮಾಡಿಕೊಂಡೆ. ಇದನ್ನು ನಾನು ಯಾರಿಗೂ ಕಾಣಿಸ್ತಿರೋ ಜಾಗದಲ್ಲಿ ಎದುರುಗಡೆ ಇಟ್ಕೊಬೋದು, ಕಾಣಿಸ್ತೆ ಸೋಫಾ ಹತ್ರ, ಇಲ್ಲಾಂದರೆ ಮಂಚದ ಕೆಳಗಡೆ ಎಲ್ಲಾದರೂ ಇಡ್ಬೋದು. ನಾನು ಇದನ್ನು ಸೋಫಾ ಕೆಳಗಡೆ ಪ್ಲೇಸ್ ಮಾಡಿದೆ. ಸೊ ಅದಾದಮೇಲೆ ಇನ್ನೊಂದು ಪರಿಹಾರ ದೃಷ್ಟಿಗೆ ಅಂತ ಹೇಳಿದ್ರೆ ನಿಂಬೆಹಣ್ಣು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಒಂದು ದೃಷ್ಟಿ ನಿಂಬೆಹಣ್ಣಿಂದ ಹೋಗುತ್ತೆ ಅಂದರೆ ನೀವು ನಂಬ್ತೀರಾ, ಖಂಡಿತವಾಗ್ಲೂ ಅದು ಪರಿಹಾರ ಆಗುತ್ತೆ. ಸೊ ಇಲ್ಲಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ. ನಿಂಬೆಹಣ್ಣ 2 ಹೋಳಾಗಿ ಕಟ್ ಮಾಡಿ, ಒಂದು ಅರಿಶಿನ ಇನ್ನೊಂದು ಕುಂಕುಮನ ಮಾಡಿಕೊಂಡು ನೀವು ಮೇಯ್ನ್ ಡೋರಲ್ಲಿ ಅದನ್ನು ಪ್ಲೇಸ್ ಮಾಡೋದ್ರಿಂದ ಇದರಲ್ಲೂ ಕೂಡ ಯಾವುದೇ ಥರ ನೆಗೆಟಿವಿಟಿ ಅಟ್ರ್ಯಾಕ್ಟ್ ಆಗೋದಿಲ್ಲ. ನಮ್ಮ ಮನೆಗೆ ಪಾಸಿಟಿವಿಟಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಾದಮೇಲೆ ಇನ್ನೊಂದು ಫೈನಲ್ ಆಗಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಈ ಮನೆಯಲ್ಲಿ ಜಾಸ್ತಿ ಬಟ್ಟೆಗಳನ್ನೆಲ್ಲ ವಾಶ್ ಮಾಡೋದು, ಈ ಪಾತ್ರೆಗಳನ್ನೆಲ್ಲ ಇಟ್ಕೊಬಾರ್ದು. ಸೊ ಅವಾಗಲೇ ಕ್ಲೀನ್ ಮಾಡ್ಕೊಬೇಕು, ಮಡಿಯಾಗಿರಬೇಕು. ಮೈಲಿಗೆ ಇದ್ದಷ್ಟು ನೆಗೆಟಿವಿಟಿ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ. ಬಟ್ಟೆ ನಿಮಗೆ ವಾಶ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಇಟ್ಬಿಡಿ. ಪಾತ್ರೆ ಕೂಡ ಅವತ್ತೇ ಕ್ಲೀನ್ ಮಾಡ್ಕೊಳ್ಳಿ, ಆದಷ್ಟು ಮನೆ ಶುಭ್ರವಾಗಿರುತ್ತೆ. ಸೊ ಫೈನಲ್ ಆಗಿ ಇದೊಂದು ಉರುಳಿ ರೆಡಿ ಮಾಡ್ಕೊಂಡು ಬಂದು ನಾನು ಹೊರಗಡೆ ಇಟ್ಟೆ. ಇದೆಲ್ಲ ಟಿಪ್ಸ್ ಏನು ಅನ್ನಿಸ್ತು ನಿಮಗೆ, ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನೇ ನನಗೆ ಮೋಟಿವೇಶನ್. ಇದೇ ಥರ ಹೊಸ ವಿಡಿಯೋಗಳನ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ.